ಇದು ಈವೆಂಟ್ ಬಗ್ಗೆನೇ ಮಾತಾಡ್ತೀವಿ. ಈ ಈವೆಂಟ್ ಆಗ್ತಾ ಇದೆ ಇವತ್ತು. ಇಲ್ಲ ನೋಡಿ ರಿಜಿಸ್ಟ್ರೇಷನ್ ನಮ್ದೆಲ್ಲ ಆಗಿದೆ, ಪಾಸಸ್ ಎಲ್ಲ ಆಗಿದೆ. I think people will settle down by 12 o'clock, 12:30. ಹೌದು, ಆಮೇಲೆ the ಹಬ್ಬ will start. ನಿಜವಾಗ್ಲೂ. ಕ್ಯಾಲಿಬ್ರೇಟ್ ಮಾಡ್ತಾ ಇದೀವಿ. ಓ ವೆರಿ ನೈಸ್. ನಾವು ಇವಾಗ 24 ಜಡ್ಜ್ ಇದೀವಿ. ಓಕೆ. ಎಲ್ಲರೂ ಒಂದೇ ಸ್ಕೋರ್ ಕೊಡಬೇಕು ಆ ಕಾಫಿಗೆ. ಓ ವೆರಿ ಆ ನೈಸ್. ಕ್ಯಾಲಿಬ್ರೇಷನ್ ನಡೀತಾ ಇದೆ. ಓಕೆ ನೋಡಿ, ಹಾರ್ಲೆ ಕ್ಲಾಸಿಕ್ ಅವ್ರದ್ದು ಕ್ಲಾಸಿಕ್ ಬ್ರ್ಯಾಂಡಲ್ಲಿ ನೋಡಿಲಿ. ಮತ್ತೆ ನೆನ್ನೆ ನಾವು ಮಾತಾಡ್ತಿದ್ದೆ, ಪೂರ್ಣೇಶ್ವರ ಹೇಳಿದ್ರು ಜೀಪ್ ತಂದು ನಿಲ್ಲಿಸ್ತೀನಿ ಅಂತ. ನೋಡಿ ಜೀಪ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ನೋಡಿಲಿ. ಪ್ರೊಡಕ್ಷನ್ ಆದ್ಮೇಲೆ ಯಾರು ಅಂತ ಬರ್ಬೇಕಾದ್ರೆ ನೋಡಿ ಸುಹಾಸ್ ದ್ವಾರಕಾನಾಥ್. ಏನ್ ಸರ್, ತುಂಬಾ ಖುಷಿ ಆಯ್ತು ಸುಹಾಸ್ ನಿಮ್ನ ಮೀಟ್ ಮಾಡ್ಬಿಟ್ಟು. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಆಮೇಲೆ ನಾವು ಕಾಲ್ ಮಾಡಿದ್ವಿ, ನಮ್ದು ಬ್ಲಾಗ್ ನೋಡ್ತೀರಾ ಅಂತಂದ್ರೆ ಅಲ್ಲಿ ಕನೆಕ್ಷನ್ ಬಿಲ್ಡ್ ಆಗ್ಬಿಡ್ತು. ನೀವು ಪ್ಲಾಂಟೇಶನ್ ಬಗ್ಗೆ ನಮ್ಗೆ ಹೇಳ್ಕೊಡಿ, ನಾವು ಫ್ರಂಟ್ ಎಂಡ್ ನಾವೇ ಹೇಳ್ಕೊಡ್ತೀವಿ. 100%. ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬೆಂಗಳೂರಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ. ಸೂಪರ್. ಸೊ ಇದೇನೇನು ಗ್ರೈಂಡರ್ಸ್ ನೋಡ್ತಾ ಇದ್ದೀರಾ, ವಿ ಮ್ಯಾನುಫ್ಯಾಕ್ಚರ್ ದೀಸ್ ಗ್ರೈಂಡರ್ಸ್. ಇದು ಹೋಮ್ ಗ್ರೈಂಡರ್ಸ್. ಇದು ಹೋದ ವರ್ಷ 50 ಶಾಪ್ ಇತ್ತು, ಹೌದು 120 ಶಾಪ್ ಬಂದಿದೆ. ಹೌದು. ಗೋಕುಲ್ ಆಲ್ ದ ಬೆಸ್ಟ್. ಸಿ ಯು, ಬಾಯ್. ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು, ಸಬ್ಸ್ಕ್ರೈಬರ್ಸ್ ಅಲ್ಲ, ನನ್ನ ಫ್ಯಾಮಿಲಿ ಇದ್ದಂಗೆ. ನೋಡಿ ಇಲ್ಲಿ ಸೌಮ್ಯ ಮೇಡಮ್ ಇದ್ದಾರೆ. ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್, ಬಂದ್ಬಿಟ್ಟು ರೆಕಗ್ನೈಸ್ ಮಾಡಿದ್ರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್. ಬನ್ನಿ, ಇವತ್ತು ಇಷ್ಟು ದಿನ ಆಲ್ಮೋಸ್ಟ್ ನಾವು ಇದು ಈವೆಂಟ್ ಬಗ್ಗೆನೇ ಮಾತಾಡ್ತೀವಿ. ಈ ಈವೆಂಟ್ ಆಗ್ತಾ ಇದೆ ಇವತ್ತು. ಇಲ್ಲ ನೋಡಿ ರಿಜಿಸ್ಟ್ರೇಷನ್ ನಮ್ದೆಲ್ಲ ಆಗಿದೆ, ಪಾಸಸ್ ಎಲ್ಲ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಆಗುತ್ತೆ. ಇಲ್ಲಿ ನೀವು ಬಂದಷ್ಟೇ ಫಸ್ಟ್ ಇಲ್ಲಿ ಮಾಡಬೇಕಾಗಿದೆ ರಿಜಿಸ್ಟ್ರೇಷನ್ಸು. ನೋಡಿ ಎಲ್ಲ ಇಲ್ಲಿ ಇದ್ದಾರೆ. ಇಲ್ಲಿ ಮತ್ತೆ ಸಮಾಚಾರ ಚದುರ್ ಇರಲ್ಲ. ನೈಸ್. ಹಾಯ್ ಚದುರ್, ಗುಡ್ ಮಾರ್ನಿಂಗ್ ಅಣ್ಣ. ನೋಡಿ ಬಂದಷ್ಟು ನಮಗೆ ಪೂರ್ಣ ಅಣ್ಣ ಗುಡ್ ಮಾರ್ನಿಂಗ್. ಮತ್ತೆ Very exciting. Come on now. ಅಲ್ಲ ನಿಜವಾಗ್ಲೂ 11 o'clock ಒಳ್ಳೆ ಕ್ರೌಡ್ ಎಕ್ಸ್ಪೆಕ್ಟೆಡ್. ಎಲ್ಲ ಬಂದ್ಬಿಟ್ಟಿದ್ದಾರೆ. Already people are coming in, and I think people will settle down by 12 o'clock, 12:30. ಹೌದು. ಆಮೇಲೆ the ಹಬ್ಬ will start. ನಿಜವಾಗ್ಲೂ ಹಬ್ಬ will start. ಸೂಪರ್. Welcome everyone. ನಾವು ಒಳಗೆ ಹೋಗಿ ಸ್ಟಾಲ್ಸ್ ಎಲ್ಲ ನೋಡ್ತೀವಿ. Sure. ಓಕೆನಾ, ಥ್ಯಾಂಕ್ಸ್. ನೋಡಿ ಇಲ್ಲಿ ಯಾರು ಸಿಕ್ಕಿದ್ದಾರೆ ಅಂತ. ಇಲ್ಲಿ ಹಾಯ್, ಏನು ಸಮಾಚಾರ ಮತ್ತೆ ವಿಶೇಷ? ಎಷ್ಟು ಗಂಟೆಗೆ ಬಂದ್ರಿ? ಮಾರ್ನಿಂಗ್ ಬಂದ್ರಾ? ಹಾಯ್ ಕಾರ್ತಿಕ್ ಅಂತ. ಮತ್ತೆ ಚೆನ್ನಾಗಿದಾರಲ್ಲ? ಹೆಂಗಾಯ್ತು ನೋಡಿ ಫಸ್ಟ್ ಹೋದ ಒಳಗೆ? ಈಗ ಜಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಹೌದು, 1 hour ಹೋಗ್ಬೇಕು. 11 o'clock. ಈಗ 12 o'clock ಎಲ್ಲ ಸೆಟ್ ಡೌನ್ ಆಗ್ತಾರೆ ಅಂದ್ರೆ ಸಿಗೋಣ ಅಂದರೆ. ಬರಲ್ಲ ಬನ್ನಿ ಒಳಗೆ ಹೋಗ್ಬಿಡೋಣ. ಈಗ ಒಳಗೆ ಹೋಗ್ಬಿಟ್ಟು ಫಸ್ಟು ನೋಡ್ಕೊಂಬಂದ್ಬಿಡೋಣ ಏನೇನು ಆಗ್ತಾಯಿದೆ ಅಂತ. ಈಗೆಲ್ಲ ಬನ್ನಿ, ಇಲ್ಲಿ ಎಲ್ಲ ನೆನ್ನೆಗೂ ಇವತ್ತಿಗಂತೂ ಸಿಕ್ಕಾಬಿಟ್ಟು ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಗುಡ್ ಮಾರ್ನಿಂಗ್. ನೋಡಿ ತಪಸ್ವಿಯರ್ ಬಂದ್ಬಿಟ್ಟಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಮತ್ತೆ 10 days ಇಂದ ಈವೆಂಟ್ ಅಂತ ಹೇಳ್ಬಿಟ್ಟು ಇವತ್ತು ಬಂದೈತಲ್ಲ ಇವೆಂಟ್ ಡೇಟ್. ಇವತ್ತು 10 days ಇಲ್ಲ, 6 ತಿಂಗಳಿಂದ ಇದು ಪ್ಲಾನಿಂಗ್ ನಮ್ದು. ಹೌದು. ನೋಡಿದ್ರೆ ಇವತ್ತು ವಿಡಿಯೋ ಬಂದಿದೆ, ಬೆಳಿಗ್ಗೆ ಹಾಕಿದ್ದೀವಿ. ಹೌದು. ಮತ್ತೆ ಹೊರಗಡೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸುಮಾರು ಕ್ರೌಡ್ ಇದೆ. ಐ ಥಿಂಕ್ ಡೆಫಿನೆಟ್ ಆಗಿ ಬರ್ತದೆ. ಐ ಥಿಂಕ್ ಹೌದು. ಎಕ್ಸ್ಪೆಕ್ಟಿಂಗ್ ಅಟ್ ಲೀಸ್ಟ್ 20,000 ಎಕ್ಸ್ಪೆಕ್ಟ್ ಓ ಮೈ ಗಾಡ್, ಬೈಕ್ ನಂಬರ್. ಹೌದು. ಸೊ ನೋಡೋಣ. ಅಲ್ಲಿ ಏನಾಗ್ತಿದೆ ಇವಾಗ ಬರಿಸ್ತಾ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗೋಗಿದೆಯಾ? ಇನ್ನೂ ಶುರು ಆಗಿಲ್ಲ. ಎಲ್ಲ ಕ್ಯಾಲಿಬ್ರೇಷನ್ ಎಲ್ಲ ಮಾಡ್ತಾರೆ. ಓಕೆ ವೆರಿ ನೈಸ್. ಮಾಡ್ತಾರೆ ಹಾಗೆ ನೋಡಿ. ವರ್ಕ್ಶಾಪ್ಸ್ ಮಾತ್ರ ಶುರು ಆಗಿದೆ. ಹೌದಾ? ಓಕೆ ನೈಸ್. ಎವ್ರಿಥಿಂಗ್ ಎಲ್ಸ್ ಇನ್ ಒಂದು ಅರ್ಧ ಗಂಟೆನಲ್ಲಿ ಶುರು ಆಗಿದೆ. ಹೌದಾ? ನೈಸ್. ನಿಜವಾಗ್ಲೂ ಎಲ್ಲ ಯಂಗ್ಸ್ಟರ್ಸ್ ಕಾಣಿಸ್ತಾ ಇದೆ ಸಾಕಷ್ಟು ಜನ. ಹೌದು ಎಲ್ಲ ಯಂಗ್ಸ್ಟರ್ಸ್. ನೀವು ಹೇಳಿದ್ನಲ್ಲ ಗ್ರೋವರ್ಸ್ ವಿಲೇಜ್ ಅಂತ. ಇದು ಓಕೆ. ಹೌದು. ಬೇರೆ ಸ್ಟ್ರೀಟ್ಸ್ ಇಂದೆಲ್ಲ ಬಂದ್ಬಿಟ್ಟಿದ್ದಾರೆ. ಹೌದು. ಸುಮಾರು ಜನ ಆಕ್ಚುಲಿ ಬೇರೆ ಕಡೆಯಿಂದ ಬಂದಿದ್ದಾರೆ. ಆಲ್ ಫ್ಲೋನ್ ಇನ್ ಇವತ್ತು. ಆ ಕಡೆ ಸೇಮ್ ಗ್ರೋವರ್ಸ್ ವಿಲೇಜ್ ಅಂತ ಇದೆ ಆ ಕಡೆ ಅಲ್ಲ. ಓಕೆ ವೆರಿ ನೈಸ್. ಇಲ್ಲಿ ನೋಡಿ ನಮ್ಮ ಜೊತೆ ಅರವಿಂದ್ ಅಣ್ಣ ಇದ್ದಾರೆ, ಮತ್ತೆ ತೇಜಸ್ವಿನಿ ಅವರು ಇದ್ದಾರೆ. ಹಾಯ್ ತೇಜಸ್ವಿನಿ, ಚೆನ್ನಾಗಿದ್ದೀರಾ? ಇವರು ಇಲ್ಲೇ ಇದ್ದೀನಿ, ಅವ್ರ ವಿಡಿಯೋನಲ್ಲಿ ಬಂದಿದ್ದೀವಿ. ನೋಡಿ ಇವ್ರು ತೇಜಸ್ವಿನಿ ಅಂತ. ಯಾರು ಅಂದರೆ ಸಚಿನ್ ಅಣ್ಣ ನಮ್ಮ ಜೊತೆ ಇರ್ತಲ್ಲ, ಅವ್ರ ಮಗಳು. ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತಾರೆ. ಡೈರೆಕ್ಟ್ ಪುಣೆಯಿಂದ ಇಲ್ಲಿಗೆ ಬಂದಿದ್ದಾರೆ ಸ್ಪೆಷಾಲಿಟಿ ಕಾಫಿ ಕಲಿಯೋಕ್ಕೆ. ಹೌದಾ? ಸೂಪರ್. ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಲ್ಲಿ ಪ್ರಾಪರ್ಟಿ. ನೀವು ನೋಡಿಬಿಟ್ಟು ನೀವು ಕಲಿಬೇಕು. ನಮ್ಮದು ಮುದ್ರೆ ಮಂದಿಯವ್ರನ್ನ ಹೆಂಗೆ ಬಿಡೋಕ್ಕಾಗತ್ತೆ? ಇವ್ರು ಸಿಕ್ಕಾಪಟ್ಟೆ ಬಿಸಿ. ನೀವು ಇದರಲ್ಲಿ ನೀವೊಂದು ಮೆಂಬರ್ಸ್ ಅಲ್ಲ ಇದರಲ್ಲಿ, ಸ್ಕೈಯಲ್ಲಿ ಕೋಆರ್ಡಿನೇಟರ್. ವೆರಿ ನೈಸ್. ಈಗ ಚಾಂದನಿ ಮ್ಯಾಮ್ ಅಲ್ಲಿ ಇದ್ದಾರೆ, ಬ್ರೀಫ್ ಮಾಡ್ತಾ ಇದ್ದಾರೆ ಇಲ್ಲಿ. ಎಲ್ಲ ಬ್ರೀಫ್ ಮಾಡ್ತಿರೋದ ಈಗ? ಕ್ಯಾಲಿಬ್ರೇಟ್ ಮಾಡ್ತಾ ಇದೀವಿ. ಓ ವೆರಿ ನೈಸ್. ನಾವು ಇವಾಗ 24 ಜಡ್ಜ್ ಇದೀವಿ. ಓಕೆ. ಎಲ್ಲರೂ ಒಂದೇ ಸ್ಕೋರ್ ಕೊಡಬೇಕು ಆ ಕಾಫಿಗೆ. ಓ ವೆರಿ ನೈಸ್. ಆ ಕ್ಯಾಲಿಬ್ರೇಷನ್ ನಡೀತಾ ಇದೆ. ಓಕೆ ಸಿಗೋಣ. ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ ಇಲ್ಲಿ? ಓಕೆ, ಇನ್ನೊಂದು 15 ನಿಮಿಷ ಅಷ್ಟೇ. 15 ನಿಮಿಷ ಅಲ್ಲ? ಓಕೆ ಫೈನ್, ಆಲ್ ದಿ ಬೆಸ್ಟ್. ಸಿಗೋಣ. ಹಾರ್ಲೆ ಟೀಮಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದೆ, ಕಾಣಿಸ್ತಾ ಇದೆ ನೋಡಿ. ಹಾರ್ಲೆ ಕ್ಲಾಸಿಕ್ ಅವ್ರದ್ದು ಕ್ಲಾಸಿಕ್ ಬ್ರ್ಯಾಂಡಲ್ಲಿ ನೋಡಿ. ಇಲ್ಲಿ ಮತ್ತೆ ನೆನ್ನೆ ನಾವು ಮಾತಾಡ್ತಿದ್ದೆ, ಪೂರ್ಣೇಶ್ವರ ಹೇಳಿದ್ರು ಜೀಪ್ ತಂದು ನಿಲ್ಲಿಸ್ತೀನಿ ಅಂತ. ನೋಡಿ ಜೀಪ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಸೂಪರ್. ಇಲ್ಲಿ ನೋಡಿ, ಇಲ್ಲಿ ಹಾರ್ಲೆ ಜೀಪ್ ಎಲ್ಲ ರೆಡಿ ಆಗಿದೆ. ವೆರಿ ನೈಸ್.
ಒಂದು ರೆಗ್ಯುಲರ್ ಅಪ್ಡೇಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಆಮೇಲೆ ಅವ್ರನ್ನ ಮೀಟ್ ಮಾಡಬೇಕು ಅಂತಿದ್ದೆ. ಯಾಕೆಂದ್ರೆ ಪ್ರೊಡಕ್ಷನ್ ಆದ್ಮೇಲೆ ಯಾರು ಅಂತ ಬರ್ಬೇಕಾದ್ರೆ ನೋಡಿ ಸುಹಾಸ್ ದ್ವಾರಕಾನಾಥ್. ಏನ್ ಸರ್ ತುಂಬಾ ಖುಷಿ ಆಯ್ತು ಸುಹಾಸ್ ನಿಮ್ನ ಮೀಟ್ ಮಾಡ್ಬಿಟ್ಟು. ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಆಮೇಲೆ ನಾವು ಕಾಲ್ ಮಾಡಿದ್ವಿ, ನಮ್ದು ಬ್ಲಾಗ್ ನೋಡ್ತೀರಾ ಅಂತಂದ್ರೆ ಅಲ್ಲಿ ಕನೆಕ್ಷನ್ ಬಿಲ್ಡ್ ಆಗ್ಬಿಡ್ತು. ಇನ್ನೇನಂತೆ ಚೆನ್ನಾಗಿ ತುಂಬಾ ಖುಷಿ ಆಯ್ತು. ಅವಾಗ ನಾವು ಮಾತಾಡಿದ್ದೀವಿ ಏನಂತಂದರೆ ಸರ್ ನಾವು ಪ್ರೊಡಕ್ಷನ್ ಇದ್ದೀವಿ, ನಮ್ಗೆ ಹೆಂಗೆ ಸ್ಪೆಷಾಲಿಟಿಗೆ ಹೋಗಬೇಕು ಅಂತ ನೀವು ಕೇಳಿದಾಗ ಸರ್ ನಾವು ಪ್ರೊಡಕ್ಷನ್ ವೀಕ್ ಇದ್ದೀವಿ, ನಮ್ಮ ಪ್ರೊಡಕ್ಷನ್ ನಾವು 100% ನಾವು ಹೆಲ್ಪ್ ಮಾಡಿದ್ವಿ. ನೆಕ್ಸ್ಟ್ ನಮಗೆ ನೀವು ಸ್ಪೆಷಾಲಿಟಿ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು. ನೀವು ಪ್ಲಾಂಟೇಶನ್ ಬಗ್ಗೆ ನಮ್ಗೆ ಹೇಳ್ಕೊಡಿ, ನಾವು ಫ್ರಂಟ್ ಎಂಡ್ ನಾವೇ ಹೇಳ್ಕೊಡ್ತೀವಿ. 100% ಆ ಥರ ಮಾಡಿದ್ರೆ ಇಂಡಿಯನ್ ಕಾಫಿ ಇಂಪ್ರೂವ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಎಕ್ಸಾಕ್ಟ್ಲಿ. ತುಂಬ ಖುಷಿ ಆಯ್ತು ಮೀಟ್ ಮಾಡ್ಬಿಟ್ಟು. ನೋಡಿ ಯಂಗ್ಸ್ಟರ್ಸ್ ಬಂದಿದ್ದಾರೆ, ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿದ್ರು, ಅದು ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಮತ್ತೆ ಹೆಂಗೆ ನಡೀತಿದೆ, ಏನಂತೀರಾ ಈವೆಂಟ್ ಬಗ್ಗೆ? ಇವೆಂಟ್ ತುಂಬ ಚೆನ್ನಾಗಿದೆ ಕಾರ್ತಿಕ್. ಅವೇರ್ನೆಸ್ ಏನಿದೆ ಈ ವರ್ಷ ತುಂಬ ಚೆನ್ನಾಗಿದೆ. ಹೌದು, ಸುಮಾರು ಜನ ಪ್ಲಾಂಟರ್ಸ್ ಜೊತೆ ನಾವು ಕೊಲ್ಯಾಬ್ ಮಾಡ್ತಾ ಇದೀವಿ, ಜೊತೆ ಕೊಲ್ಯಾಬ್ ಮಾಡ್ತಾ ಇದೀವಿ. ಸೊ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಇದೆ. ಎಲ್ಲೆಲ್ಲಿಂದಾನೂ ಬರ್ತಾ ಇದ್ದಾರೆ, ಇಂಡಿಯಾ ಆಲ್ ಓವರ್ ಇಂಡಿಯಾದಿಂದ ಜನ ಬರ್ತಾ ಇದ್ದಾರೆ. ಜಪಾನ್ ಇಂದ ಒಂದಿಬ್ರು ಟ್ರೈನರ್ಸ್ ಬರ್ತಾ ಇದ್ದಾರೆ. ಇನ್ವೆಂಟರ್ ಆಫ್ ಕೆಫೆ ಆಸ್ಮಾಸಿಸ್ ಫ್ಲೋ ಮೆಥಡ್, ಹಿ ವಿಲ್ ಬಿ ಅಟ್ ದ ಸ್ಟ್ಯಾಂಡ್. ಸೊ ಅದೆಲ್ಲ ಆಗೋದ್ರಿಂದ ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್. ನಿಜವಾಗ್ಲೂ. ಮತ್ತೆ ಕಂಗ್ರಾಚುಲೇಷನ್ಸ್, ಬರಿಸ್ಟಾ ಅವಾರ್ಡ್ ಸಿಕ್ಕಿದೆ. ಆದಷ್ಟು ಪ್ಲಾಂಟರ್ಸ್ಗೂ ಹೇಳ್ಕೊಡಿ ಏನ್ ಮಾಡಬೇಕು ಅಂತ. 100%. ಯಾಕೆಂತಂದ್ರೆ ನಾವು ಸ್ಪೆಷಾಲಿಟಿ ಎಷ್ಟು ಮಾಡಿದ್ರು ಅಷ್ಟು ರಿಕ್ವೈರ್ಮೆಂಟ್ ಇದ್ದೇ ಇದೆ. ಅದರಲ್ಲಿ ಸ್ವಲ್ಪ ಅವ್ರು ಎಜುಕೇಟ್ ಆದ್ರೆ ಪ್ಲಾಂಟರ್ಸ್ ಕಷ್ಟಪಡೋಕ್ಕಾದ್ರೆ ಅಟ್ಲೀಸ್ಟ್ ಒಂದು ಪ್ರೀಮಿಯಂ ಪ್ರೈಸ್ ಸಿಗುತ್ತೆ ಅಂತ ಹಂಗೆ ಅಂತ. ಇಲ್ಲ, ನೀವು ಆಪರ್ಚುನಿಟಿ ಕೊಡ್ತಾ ಇರಿ, ನಾವು ಹೇಳ್ಕೊಡ್ತಾ 100%. ನಮ್ದೊಂದು ಬ್ಲಾಗ್ ನೀವು ಸಿಕ್ಕಿದಾಗ ಓಪನ್ ಆಗಿ ಆಗುತ್ತೆ ಅಂತ ನೀವು ಹೇಳ್ತಾನೆ ಇರುತ್ತೆ ಯಾವ ಥರ ಮಾಡ್ಬೇಕು. ಮತ್ತೆ ಕ್ಲಾಸಸ್ ಬೇರೆ ಮಾಡ್ತಿದ್ದೀರಾ ಅಂತಂದ್ರೆ ತುಂಬಾ ಖುಷಿ ಆಯ್ತು. ಚಿಕ್ಕಮಂಗ್ಳೂರಲ್ಲಿ ಸಾಂತವೇರಿ ಹಳ್ಳಿ ಹತ್ರ ನಮ್ಮ ಸ್ಕೂಲ್ ಇದೆ. ಅಲ್ಲಿ ಪ್ಲಾಂಟರ್ಸ್ಗೆ ಪೋಸ್ಟ್ ಹಾರ್ವೆಸ್ಟ್ ಪ್ರಾಸೆಸಿಂಗ್ ಟ್ರೈನಿಂಗ್ ಮಾಡ್ತಾ ಇದೀವಿ. ಸೊ ಬರೀ ಸೀಸನಲ್ ಮಾಡ್ತೀವಿ, 4 ಮಂತ್ಸ್ ವರ್ಷಕ್ಕೆ ಮಾಡ್ತೀವಿ. ಈ ವರ್ಷ ಕ್ಲೋಸ್ ಮಾಡಿದ್ವಿ ಇವಾಗ. ಅಲ್ಲಿ ನಮ್ಮ ರೀಜನ್ ಕಡೆ ಕಾಫಿ ಮುಗೀತು, ಹಂಗಾದ್ರಿಂದ ಅಲ್ಲಿ ಟ್ರೈನಿಂಗ್ ಸ್ಟಾಪ್ ಮಾಡಿದ್ವಿ ಇವಾಗ. ಬಟ್ ಅಗೇನ್ ನೆಕ್ಸ್ಟ್ ಅಕ್ಟೋಬರ್ ಇಂದ ಮತ್ತೆ ಸ್ಟಾರ್ಟ್. ಇಲ್ಲ, ನೀವು ಟ್ರೈನಿಂಗ್ ಸ್ಟಾರ್ಟ್, ನಾವು ನಿಮ್ಮ ಜೊತೆ ಜಾಯಿನ್ ಆದ್ರಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಇನ್ನು ದೊಡ್ಡದಾಗೆ ಮಾಡ್ಬೇಕಿನ್ನು ಎಲ್ಲರಿಗೂ, ಯಾಕೆಂದ್ರೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಷ್ಟೇ. ಈಗ ಕ್ರೌಡ್ ಸೇರೋಕ್ಕಿಂತ ಮುಂಚೆ ನಮಗೇನೊಂದು ಆಪರ್ಚುನಿಟಿ ಇರುತ್ತೆ ಅಂದ್ರೆ ಒಳಗೆ ಹೋಗ್ಬಿಟ್ಟು ಬೇಗ, ಯಾಕೆಂದ್ರೆ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಬನ್ನಿ ಹೋಗೋಣ. ಈಗ ಸುಹಾಸ್ ಅವ್ರದ್ದು ಬೆಂಕಿ ಕಾಫಿದು ಪ್ರಾಡಕ್ಟ್ಸ್ ಬಗ್ಗೆ ತೋರಿಸ್ತಾ ಇದ್ದಾರೆ. ಕಾರ್ತಿಕ್, ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬೆಂಗಳೂರಲ್ಲಿ ನಮ್ಮ ಫ್ಯಾಕ್ಟ್ರಿ ಇದೆ. ಸೂಪರ್. ಸೊ ಇದೇನೇನು ಗ್ರೈಂಡರ್ಸ್ ನೋಡ್ತಾ ಇದ್ದೀರಾ, ವಿ ಮ್ಯಾನುಫ್ಯಾಕ್ಚರ್ ದೀಸ್ ಗ್ರೈಂಡರ್ಸ್. ಇದು ಹೋಮ್ ಗ್ರೈಂಡರ್ಸ್. ನೀವು 10,000 mAh ಬ್ಯಾಟ್ರಿ ಬರುತ್ತಲ್ಲ, ಫೋನ್ ಚಾರ್ಜ್ ಮಾಡೋದು, ಅದ್ರಲ್ಲಿ ರನ್ ಮಾಡ್ಬೋದು ನೀವು ಇದನ್ನ. ಸೊ ಪರ್ಫೆಕ್ಟ್ ಫಾರ್ ರಿಮೋಟ್ ಲೊಕೇಶನ್ಸ್. ನೀವು ಪ್ಲಾಂಟರ್ಸ್ ಯಾವುದೋ ರಿಮೋಟ್ ಲೊಕೇಶನ್ ಅಲ್ಲಿ ನಿಮ್ದು ಒಂದು ಚಿಕ್ಕ ಲ್ಯಾಬ್ ಮಾಡ್ಕೊಂಡಿದ್ದೀರಾ, ಸೊ ಅದಕ್ಕೆಲ್ಲ ಇದು ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ. ಕಪ್ಪಿಂಗ್ ಗ್ರೈಂಡ್ ಸೈಜ್ ಇಂದ ಎಸ್ಪ್ರೆಸೋ ಗ್ರೈಂಡ್ ಸೈಜ್ ತನಕ ಮಾಡ್ತೀವಿ. ಇದನ್ನು ಅಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಂಡಿಯಾನಲ್ಲಿ. ಸೊ ನಾವು ನಮ್ಮ ಫೋಕಸ್ ಏನು ಅಂತಂದ್ರೆ ಮೇಡ್ ಇನ್ ಇಂಡಿಯಾ ಮಾಡಬೇಕು, ಇಂಡಿಯನ್ ಬ್ರ್ಯಾಂಡ್ಸ್. ನಾವೆಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ಕಾಫಿ ಆಗಲಿ, ನಮ್ಮ ಎಕ್ವಿಪ್ಮೆಂಟ್ ಆಗಲಿ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ನಾವು ತೋರಿಸಬೇಕು ಅಂತ ಹೇಳಿ ಒಂದು ಗೋಲು. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಇದೆ ನಮ್ಮ ಹತ್ರ. 56 ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಗ್ಲೋಬಲ್ ಬ್ರ್ಯಾಂಡ್ಸ್. ಬಟ್ ವಿ ಆರ್ ಪ್ರೌಡ್ ಆಫ್ ದ ಥಿಂಗ್ಸ್ ದಟ್ ವಿ ಮ್ಯಾನುಫ್ಯಾಕ್ಚರ್. ಸೊ ಇದು ಬಲ್ಕ್ ಗ್ರೈಂಡಿಂಗ್ 30 ರಿಂದ 50 kg ದಿನಕ್ಕೆ ನಾವು ಇದರಲ್ಲಿ ಗ್ರೈಂಡ್ ಮಾಡ್ಬೋದು. ಫಿಲ್ಟರ್ ಕಾಫಿ ಗ್ರೈಂಡ್ ಸೈಜ್ ಇಂದ ಫ್ರೆಂಚ್ ಪ್ರೆಸ್ ಗ್ರೈಂಡ್ ಸೈಜ್ ತನಕ ಆಗುತ್ತೆ. ಇದು ಗ್ರೈಂಡರ್ಸ್ ನಮ್ಮದೇ ಸ್ವಂತ ಕಾಫಿ ಮಿಷಿನ್ ಡೆವಲಪ್ ಮಾಡಿದ್ದೀವಿ. ಆಮೇಲೆ ಇದೊಂದು ಟ್ರಾನ್ಸ್ಪರೆಂಟ್ ವರ್ಷನ್ ಕೂಡ ಮಾಡಿದ್ದೀವಿ. ಸೊ ಒಳಗೆ ಏನಿದೆ ಇಂಟರ್ನಲ್ಸ್ ನೋಡ್ಬೋದು ನೀವು. ಸೊ ದೇರ್ ಇಸ್ ನಥಿಂಗ್ ಟು ಹೈಡ್, ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಬ್ರೇನ್ ಆಫ್ ದ ಮಿಷಿನ್, ಕೀ ಏನು ಎಲಿಮೆಂಟ್ಸ್ ಇದೆ ಅದೆಲ್ಲ ಇಟಾಲಿಯನ್ ಯೂಸ್ ಮಾಡಿದ್ದೀವಿ. ಬಾಡಿ ಸುಮಾರು ಬೇರೆ ಮೆಕ್ಯಾನಿಕಲ್ ಪಾರ್ಟ್ಸ್ ಎಲ್ಲ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆಬ್ವಿಯಸ್ಲಿ ಚೈನಾನ ಯಾರು ಬೀಟ್ ಮಾಡ್ಲಿಕ್ಕೆ ಆಗಲ್ಲ. ಕಂಪನೀಸ್ ಲೈಕ್ ಆಪಲ್ ಗೋ ಟು ಚೈನಾ, ವಿ ಡೋಂಟ್ ಹ್ಯಾವ್ ಅ ಚಾಯ್ಸ್. ಹಾಗಾಗಿ ನಾವು ಈ ಬಟನ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಚೈನಾಯಿಂದ ತರಿಸ್ತೀವಿ. ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ 3 countries, ಇಟಲಿ, ಚೈನಾ ಅಂಡ್ ಇಂಡಿಯಾ. ಕೊಲಾಬ್ರೇಷನ್ ಮಾಡಿದ್ದೀರಾ? ಇದೆಲ್ಲ ನಿಮಗೆ ಹೆಂಗೆ ಅಂತ ಇದು ಗ್ರೈಂಡರ್ಸ್, ಇದು ಚಿಕ್ಕ ಗ್ರೈಂಡರ್ಸ್ ಬ್ರೂಯಿಂಗ್ ಆಗಲಿ, ಇಲ್ಲಾಂದ್ರೆ ಚಿಕ್ಕದ ಲ್ಯಾಬ್ ಇರುತ್ತೆ. ಈಗ ನಮ್ದು ಸ್ಕೂಲ್ ಇದೆ ಅಲ್ಲ ಚಿಕ್ಕಮಂಗ್ಳೂರಲ್ಲಿ, ಈ ತರ ಗ್ರೈಂಡರ್ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಬಲ್ಕ್ ಗ್ರೈಂಡಿಂಗ್ ಇರಲ್ಲ, ಒಂದ್ಸಲಾಗಿ ಒಂದು 20 cups 30 cupsಗೆ ಗ್ರೈಂಡ್ ಮಾಡ್ತೀವಿ, ಅದಕ್ಕೆ ಇದು ಸಾಕಾಗುತ್ತೆ. ಸೊ ಇಟಾಲಿಯನ್ ಬ್ರ್ಯಾಂಡ್ ಯುರೇಕಾ ಅಂತ ಹೇಳಿ, ಇದು ಜಾಪನೀಸ್ ಬ್ರ್ಯಾಂಡ್ ಕೆಫೇಕ್ ಅಂತ. ಇದ್ರದ್ದು ಫೌಂಡರ್ ವಿಲ್ ಬಿ ಹಿಯರ್ ಅಟ್ 12 o'clock, he'll arrive. ಆಮೇಲೆ ದಿಸ್ ಅ ಕೋಲ್ಡ್ ಬ್ರೂ ಟೆಕ್ನಾಲಜಿ. ಸೊ 24 hours ಏನು ಬ್ರೂ ಮಾಡ್ತೀವಿ ನಾವು, ನಾರ್ಮಲಿ ನೀರಲ್ಲಿ ಸ್ಟೀಪ್ ಮಾಡಿ ಏರ್ ಟೈಟ್ ಟ್ಯಾಂಕಲ್ಲಿ ಇಡ್ತೀವಿ, ಇಲ್ಲ ಬಾಟಲ್ ಇಡ್ತೀವಿ. ದಿಸ್ ವಿಲ್ ಟೇಕ್ 90 minutes. ಸೇಮ್. ಸೊ ಇಟ್ ಯೂಸಸ್ ವಾಟರ್ ರೀಸರ್ಕ್ಯುಲೇಷನ್ ಸಿಸ್ಟಮ್ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ನಿಮಗೆ ಬಿಟನೆ ಹಾರ್ಶ್ನೆಸ್ ಬರೋದಿಲ್ಲ ಆ್ಯಂಡ್ ಸ್ಟೇಲ್ನೆಸ್ ಬರೋದಿಲ್ಲ, ಆಕ್ಸಿಡೈಸ್ ಟೇಸ್ಟ್ ಬರಲ್ಲ. ನಾರ್ಮಲ್ ಕೋಲ್ಡ್ ಬ್ರೂನೆಲ್ಲ ಬರುತ್ತಲ್ಲ, ಅದು ಐಸ್ ಟೀಸ್ ಮಾಡ್ಬೋದು ಇದರಲ್ಲಿ. ಸೊ ದಿಸ್ ಇಸ್ ಫ್ರಮ್ ಪೋಲೆಂಡ್, ಹಾರ್ಡ್ ಟ್ಯಾಂಕ್ ಅಂತ ಹೇಳಿ. ನಿಜವಾಗ್ಲೂ ನಾವು ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇವ್ರ ನೋಡಿ ಪ್ರೊಸೆಸಿಂಗ್ ಎಷ್ಟು ನಮ್ಗೆ ಇದೆಲ್ಲ ವಸ್ತು ಅನಿಸ್ತದೆ. ನಿಜವಾಗ್ಲೂ ನಾವು ನೆಕ್ಸ್ಟ್ ಇನ್ನೊಂದು 2 ವರ್ಷಕ್ಕೆ ನಾವು ಇದೆಲ್ಲ ಯೂಸ್ ಆಗ್ಬಿಡ್ತೀವಿ. ಮತ್ತೆ ನೀವು ನಮ್ಮ ಸ್ಟ್ಯಾಂಡ್ ನೋಡಿದ್ರೆ ಅಲ್ಲಿ ಪ್ಲಾಂಟರ್ ಇದ್ದಾರೆ ಒಬ್ರು, ಇಲ್ಲಿ ರೋಸ್ಟರ್ ಇದ್ದಾರೆ, ಇಲ್ಲೊಬ್ರು ರೋಸ್ಟರ್ ಇದ್ದಾರೆ. ಸೊ ಐಡಿಯಾ ಏನಂತಂದ್ರೆ ವಿ ವಾಂಟ್ ಟು
ಕ್ರಿಯೇಟ್ ದಿಸ್ ಕಮ್ಯುನಿಟಿ ಆಫ್ ದ ಹೋಲ್ ಸಪ್ಲೈ ಚೈನ್. ಕರೆಕ್ಟ್. ಫಾರ್ಮರ್ ಇಂದ ಎಂಡ್ ಕನ್ಸ್ಯೂಮರ್ ತನಕ ಹೋಮ್ ಬ್ರೂವರ್ಸ್ ನೋಡ್ತೀರಾ ನೀವು ಇಲ್ಲಿ. ಸೊ ಹಾಗೆ ದಟ್ ಇಸ್ ದ ಕಮ್ಯುನಿಟಿ ದಟ್ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ವಿತ್ ದ ಹೋಲ್ ಸಪ್ಲೈ ಚೈನ್. ಸೂಪರ್. ಯಾ, ಆಲ್ ದ ಬೆಸ್ಟ್. Thank you so much, ಕಂಗ್ರಾಚುಲೇಷನ್ಸ್ ಇಷ್ಟೆಲ್ಲ ಮಾಡಿ ಬೆಳೆದು ತುಂಬ ಖುಷಿ ಆಯಿತು. ಏನು ಕುಡ್ಸೋಣ? ಬನ್ನಿ ನೋಡಿದಾಗೆ ಕೋಚ್ ಅವರು ಕಾಫಿ ಟೇಸ್ಟ್ ಮಾಡೋಕೆ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಾಫಿ ನೋಡಿ ಹೆಂಗಿದೆ ಅಂತ. 30% ರೋಬಸ್ಟಾ ಇದೆ, ಇನ್ನು 70% ಅರಬಿಕಾ ಇದೆ ಬ್ಲೆಂಡ್. ನೋಡೋಣ. ಬನ್ನಿ ಈಗ ಲಿಖಿತಾ ರಾಯ್ ಅವರು ಸಿಕ್ಕಿದ್ದಾರೆ ಕೂರ್ಗಿಂದ. ಕಾಂಟೆಂಟ್ ಕ್ರಿಯೇಟಿಂಗ್ ಮಾಡ್ತಾರೆ, ಭಾರಿ ಖುಷಿ. ನಾವು ಅವ್ರ ಪೇಜ್ನ ಫಾಲೋ ಮಾಡ್ತೀನಿ. ತುಂಬ ಖುಷಿ ಆಯ್ತು ನಿಮ್ಗಳು ನೋಡಿದ್ದೆ. ವೆಲ್ ಸೋ ಗುಡ್. ಎಂದೂ ಈಗ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ ಟೋಟಲ್. ಓಕೆ. ಸುಮಾರು ಕೊಲಾಬ್ರೇಷನ್ಸ್ ಬಂದ. ಓ ವೆರಿ ನೈಸ್. ನೋಡಿ ಯಾರ್ಯಾರಿಗೆ ಕೊಲಾಬ್ ಮಾಡಬೇಕು ಅವ್ರನ್ನ ಇವ್ರನ್ನ ಮೀಟ್ ಮಾಡಿ. ನಿങ്ങളുടെ ಪೇಜ್ ಹೇಳಿ. ಲಿಖಿತಾ ರಾಯ್ ಮನೋಟಿರಾ ಅಂತ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್, ಭಾರಿ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಇನ್ನು ಇನ್ನೇನು ಆಚೆ ನಿಂಗೆ ನೋಡಿದ್ದಿಲ್ಲಿ ಆಗುವ. ಹೋ ಅಮೇಝಿಂಗ್. ಖುಷಿ ಆಚೆ ತುಂಬ ನೋಡಿದ್ದೆ. ಓಕೆ ದೆನ್ ಆಲ್ ದ ಬೆಸ್ಟ್. ಕಿಡಂಗ ಥ್ಯಾಂಕ್ಸ್ ಬಾಯ್. ಬನ್ನಿ ನಂದು ಫಸ್ಟ್ ವ್ಲಾಗ್ ಹಸಿರು ಆರ್ಗ್ಯಾನಿಕ್ ಜೊತೆ ಮಾಡಿದ್ದು ಇವ್ರ ಪ್ರಾಪರ್ಟಿ ಸೋನ್ ಶೆಟ್ಟಿ ಅಂತ. ಮತ್ತೆ ಹೆಂಗಿದ್ದೀರಾ? ಚೆನ್ನಾಗಿದೆ. ತುಂಬ ಖುಷಿ ಆಯಿತು ನೋಡ್ಬಿಟ್ಟು. ಹೇಗಿದ್ದೀರಾ? ಎಲ್ಲ ನೋಡ್ತಾ ಸ್ಪೆಷಾಲಿಟಿ ಆಗಲೇ ಮಾಡ್ತಿದ್ರಿ. ಹನಿ ಕಾಫಿ ಅದ್ರ ಬಗ್ಗೆ ಎಲ್ಲ ನಮ್ಗೆ ಆಗಲೇ ನಮಗೆ ಹೇಳ್ಕೊಟ್ರಿ. ನಮ್ಗೆ ಆಗ ನಿಮ್ಮದು ಪ್ರಾಡಕ್ಟ್ ಇಲ್ಲಿ ಸೇಲ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಯ್ತು ನೋಡ್ಬಿಟ್ಟು. ಹೌದು. ಮತ್ತೆ ಹೆಂಗಂತಿದೆ ಆಗಿಗೂ ಈ ವ್ಲಾಗ್ ಹೆಂಗೆ ಬರ್ತಾ ಇದೆ ನಮ್ಮದು? ನಿಮ್ದಂತೂ ಇಟ್ಸ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಇನ್ ಹೌದು. ಇಟ್ಸ್ ಇಂಟೆನ್ಸಿಟಿ, ಇನ್ ಕಂಟೆಂಟ್ ಯಾವುದು? and variety, ಹೌದು. and most importantly it is assisting farmers and planters in a very informal and consistent manner. That is very important and useful. And ಥ್ಯಾಂಕ್ ಯು ವೆರಿ ಮಚ್. very ತುಂಬ grateful. ಖುಷಿ ಆಯಿತು. And it's one of the reasons we are here is because of all the encouragement from you all. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Definitely looking forward to more. ಹಂಗೆ ಮತ್ತೆ ಸರ್ ತುಂಬ ಖುಷಿ ಆಯಿತು. ಬನ್ನಿ ಒಂದ್ಸತಿ ನಮ್ಮ ಮನೆಗೆ ಸಿಗೋಣ ಸರ್. ಥ್ಯಾಂಕ್ಸ್. Thank ಬಾಯ್ you. ಬಾಯ್. Thank you. ನೋಡಿ ಏನೇಂತ ಇದು ಗ್ರೈಂಡ್ ಮಿಷಿನ್ಸ್ ಎಲ್ಲ ಇದೆ. ತುಂಬ ಖುಷಿ ಆಯ್ತು ಸರ್. ನಿಮ್ಮ ಹೆಸರೇನು ಹೇಳಿ? ಶಿಬು ಅಂತ. ಶಿಬುನ್ ಅಂತ. ತುಂಬ ಖುಷಿ ಆಯಿತು ಕೇಳಿಬಿಟ್ಟು. ಯಾವ ಥರ ಇದೆ ಮಿಷಿನ್ಸ್ ಇದೆಲ್ಲ? ನಮ್ಮ ಹತ್ರ ಸ್ಟಾರ್ಟಿಂಗ್ ಇಂದ ಬೇಸಿಕ್ 8,000 ಇಂದ ಮಿಷಿನ್ ಇದೆ. 8,000 ಇಂದ? ಇಟ್ ಸ್ಟಾರ್ಟ್ಸ್ ಫ್ರಮ್ ಬಿಗಿನರ್ ಟು Okay. ಪ್ರೊಫೆಷನಲ್ ಲೆವೆಲ್. Okay. ಸೊ ಯು ಸಿ ಮಷಿನ್ಸ್ ದೇರ್. ಇಟ್ಸ್ ಕ್ಲಾಸಿಕ್, ಬೋಲ್ಟ್, ಆಮೇಲೆ Okay. ಬೀನ್ ಟು ಕಪ್ ಮಷಿನ್ಸ್ ಇದೆ. ನಾರ್ಮಲ್ ಪ್ರಿಟಿ ಗುಡ್ ಗ್ರೈಂಡರ್ಸ್ ಇದೆ. ಅದಕ್ಕೆ ಸೂಟೇಬಲ್ ಆಲ್ ಸೂಪರ್ ಸರ್. ಆಲ್ ದ ಬೆಸ್ಟ್. All the- thank ನಮ್ಮ you. ಸಪೋರ್ಟ್ ಇದೆ ಇರುತ್ತೆ. ಹಾಂ ಥ್ಯಾಂಕ್ಸ್ ಬಾಯ್. ಅಲೋಕ್ ಏನು ಸಮಾಚಾರ? ನೋಡಿದ್ರಿ ಅಲೋಕ್, ನಾವು ಲಾವೋಸಲ್ಲೆಲ್ಲ ಒಟ್ಟಿಗಿದ್ವಿ. ತುಂಬ ಖುಷಿ. ನೆಕ್ಸ್ಟಿಗೆ ಇನ್ನೊಂದು ಪ್ಲಾನ್ ಆಗ್ತಿದೆ. ನೀವು ಬರಲೇಬೇಕು. ನೀವು ಒಬ್ಬರು ಯಂಗ್ಸ್ಟರ್ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಆದಿತ್ಯ MS ಅಂತ. ತುಂಬ ಖುಷಿ ಆಯಿತು. ಪ್ಲಾಂಟೇಶನ್ ನೋಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಮಾಡಿ ಆಗುತ್ತೆ ಅಲ್ಲ. ಅವರು ನಮ್ಮದು ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು ಆಂಡ್ವಾಳಿಂದ. ಏನು ಗಿರೀಶ್ ಅಂತ. ಗಿರೀಶ್ ಅಂತ ಅಲ್ಲ? ನಮಸ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಬ್ಲಾಗ್ ಎಲ್ಲ ನೋಡ್ತಾ ಇದ್ದೀರಾ? ಏನು ಕೆಫೆ ಬಗ್ಗೆ ನೋಡಿ. ಐಸಿರಿ ಕಾಫಿ ಅಂತ ಮಾಡ್ತೀವಿ. ಐಸಿರಿ ಪ್ಲಾಂಟರ್ಸ್ ಅವರು ಈಗ ಅವ್ರದೇ ಕಾಫಿನ ಬ್ರ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ಐಸಿರಿ ಅಂದರೆ ತುಂಬ ನಾವು ಸಪೋರ್ಟ್ ಮಾಡಬೇಕು. 100% ಬಂದಾಗ ಬರ್ತೀನಿ ಸರ್ ನಾನು. ಐಸಿರಿ ಸಕಲೇಶ್ಪುರ. ಥ್ಯಾಂಕ್ ಯು ಥ್ಯಾಂಕ್ ಯು. ಬರ್ತೀನಿ ನೋಡಿ. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಪುನಃ. ನಿಮ್ಮ ಹೆಸರು? ಗೌರವ್ ಅಂತ. ಗೌರವ್. ಹಾಯ್ ಹಾಯ್ ಸರ್. ಹಾಯ್ ಹಾಯ್ ಹಾಯ್. ಯಾವ ಊರು ನಿಮ್ಮದು? ಶೃಂಗೇರಿ. ಶೃಂಗೇರಿನಾ? ವೆರಿ ನೈಸ್. ಮತ್ತೆ ನೋಡ್ತಾ ಇದ್ದೀರಾ ಬ್ಲಾಗ್ ಎಲ್ಲ? ಹೆಂಗನ್ಸ್ತು ಈವೆಂಟ್ ನೋಡಿ? ಹೆಂಗನ್ಸ್ತು? ತುಂಬ ಖುಷಿ ಆಯಿತು. ಹೌದಾ? ತುಂಬ ಖುಷಿ ಆಯ್ತು ಮೀಟಾಗಿ. ಪುನಿ ಏನಮ್ಮ? ಕೂಡ ಹೌದಾ? ರೋಸ್ಟರ್? ಕಡೆ ಮನೆ ಕಾಫಿ ಬ್ರ್ಯಾಂಡ್ ಕೂಡ ಮಾಡಿದ್ದೀವಿ. ಓ ಸೂಪರ್. ಶೃಂಗೇರಿಯಲ್ಲೇ ಮಾಡ್ತಾ ಇದ್ದೀವಿ. ಹೌದಾ? ಒಂದು ಕಾಮತ್ ಕಾಫಿ ಅಂತ ಓ ವೆರಿ ನೈಸ್. ನೋಡಿ ನೀವು ಕಾಫಿ ಎಲ್ಲ ಬ್ರ್ಯಾಂಡಿಂಗ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ವೆರಿ ನೈಸ್. ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಎಲ್ಲ ಹುಡುಗರು ಸಿಗ್ತಿರೋ ಎಲ್ಲ ಸ್ಪೆಷಾಲಿಟಿ ಕಾಫಿ ಬಗ್ಗೆ ಮಾಡ್ತಾ ಇದ್ದಾರೆ. ಓನಾಗಿ ರೋಸ್ಟಿಂಗ್ ಸ್ಟಾರ್ಟ್ ಮಾಡಿದೆ. ಏನು ಹೆಸರು ನಿಮ್ಮದು? ಅಕ್ಮಲ್ ಹುಸೇನಿಂದ. ಆಲ್ ದ ಬೆಸ್ಟ್ ಅಕ್ಮಲ್. ತುಂಬ ಖುಷಿ ಆಯಿತು. ಎಲ್ಲಿ? ಚಿಕ್ಕಮಂಗ್ಳೂರಲ್ಲಿ ನಿಮ್ಮದು? ಮೊದಲನೇ ಬನ್ನಿ. ನಿಮ್ಮಂಥವ್ರೆಲ್ಲ ಮಾಡಬೇಕು. ಯಾಕೆಂತಂದರೆ ನಾವು ಆ್ಯಸ್ ಅ ಪ್ಲಾಂಟ್ ನಾವು ಬೆಳೆದಿದ್ದ ಕಾಫಿ ನಾವೇ ಗ್ರೇಡ್ ಮಾಡ್ಕೋಬೇಕು, ನಾವೇ ಸೇಲ್ ಮಾಡಬೇಕು. ಆಗಲಿ ನಮಗೆ ಪ್ರೀಮಿಯಂ ಪ್ರೈಸ್ ಸಿಗೋದು. ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿಬಿಟ್ಟು. ಆಲ್ ದ ಬೆಸ್ಟ್. ಸಿಗೋಣ. ಮತ್ತು ನೋಡಿ ಪುನಃ ಸಬ್ಸ್ಕ್ರೈಬರ್ ಸಿಗೋದು ಮೀಟ್ ಆಗ್ಬಿಟ್ಟು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಈಗ ಎಲ್ಲ ಹೆಂಗಾಗ್ತದೆ ಪ್ಲಾಂಟೇಷನ್ಸ್ ಎಲ್ಲ? ಆಯಿತು. ಕಾಫಿ ಪಿಕಿಂಗ್ ಆಯಿತು. ಒಂದು ವೀಕ್ ಆಯಿತು ಮುಗ್ದು. ಹೌದಾ? ಇದೊಂದು 2-3 ಡೇಸಿಂದ. ಓ ಹೈ ಹೈ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಓ ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಹಂಗೆ ಮತ್ತೆ ಏನಿಲ್ಲ, ಹೇಳ್ಬೇಕು ನೀವೇ. ಏನಿಲ್ಲ. ತುಂಬ ಖುಷಿ ಆಯಿತು ಮೀಟ್ ಆಗ್ಬಿಟ್ಟು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಅಗ್ರಿಕಲ್ಚರ್ ಸಿಗೋಣ. ಥ್ಯಾಂಕ್ ಯು. ನಿಮ್ಮ ಹೆಸರೇನು ಹೇಳಿದ್ರಿ ಹೇಳಿ? ಜೀವನ್. ತುಂಬ ಖುಷಿ ಆಯ್ತು. ಈಗ ಕೊಡಗಿಂದ ಬಂದ ಈಗ ಮಂತನ್ ನಿಂಗೆ ದಾಟಣಿ ಮಲ್ಲಿಟ್ರಾ. ತುಂಬ ಖುಷಿ ಆಯ್ತಲ್ಲ ಮೀಟ್ ಆಯ್ತು ಸರ್. ಆಲ್ ದ ಬೆಸ್ಟ್. ಕಾಂಗ ಸಿಗೋಣ. ಆಲ್ ದ ಬೆಸ್ಟ್. ಅಗ್ರಿಕಲ್ಚರ್ನ ಮರ್ಕತಿ. ಬಾಯ್ ಬಾಯ್ ಸರ್. ನೋಡಿ ನಮ್ಮೂರವರೆಲ್ಲ ಬಂದು ಇಲ್ಲಿ ಕಾಫಿ ಮಾಡ್ತಾ ಇದ್ದಾರೆ. ಈಗ ಪ್ಲಾಂಟರ್ಸು ಡೈರೆಕ್ಟ್ ಹೊರಗಡೆ ಮಾರ್ಕೆಟಿಗೆ ಬಂದಿದೆ. ತುಂಬ ಖುಷಿ. ಯಾವ ಬ್ರ್ಯಾಂಡ್ ನಿಮ್ಮದು? ಓ ವೆರಿ ನೈಸ್. ನೋಡಿ ಹಿಂಗಿದೆ. ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು. ಎಷ್ಟು ಬ್ರ್ಯಾಂಡ್ ಇದೆ ಹೆಂಗೆ? ಬೀನ್ಸ್ ಆಲ್ಸೋ. ರೋಸ್ಟೆಡ್. ಓಕೆ ವೆರಿ ನೈಸ್. ವೆರಿ ನೈಸ್. ಚೆನ್ನಾಗಿದೆ. ಹಲೋ ಹಾಯ್. ಚೆನ್ನಾಗಿರಲ್ಲ?
ನಿಮಗೆ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಥ್ಯಾಂಕ್ಸ್. ಬರಲ್ಲ ಅಂದರೆ ಹಾಂ ಅಲ್ಲಿರ್ತೀನಿ ಇಲ್ಲಿ. ಓಹ್ ಶಾಯ್ದುಲ್ಲಿರಾ? ಓ ವೆರಿ ನೈಸ್. ತುಂಬ ಖುಷಿ ಆಯ್ತು ನೋಡಿದ್ನಿಗೆಲ್ಲ. ಸುಮಾರು ಟ್ರೈ ಮಾಡಿದೆ ಈಗ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡೋಕೆ. ಸಾರಿ ಐ ಡೋಂಟ್ ರಿಪ್ಲೈ ಇನ್ ಇನ್ಸ್ಟಾಗ್ರಾಮ್. ಟೂ ಬಿಸಿ ಟೂ ಆಕ್ಯುಪೈಡ್. ಬಟ್ ಇಸ್ ದಟ್ ಅ ವೇ ಐ ಕ್ಯಾನ್. ನೋಡಿ ಈಗ ಕಾಂಪಿಟೇಷನ್ಸ್ ಎಲ್ಲ ಆಗ್ತಾ ಇದೆ. Alright, it's time for me to call the panel 2 jury. Before that, once again, Mr. Michael, please come on stage. Sumit, can you have the mic on stage? So I'm going to teach one line to Michael. Michael, ready? One line in the local language, as in Karnataka, Bengaluru. Yeah. And a lot of drama. Okay. Ellarigu. Bunny. We'll do bunny little later. Okay. I did a rehearsal with him, so he took bunny. Okay. Ellarigu. Namaskara. Okay. ತುಂಬ ಖುಷಿ ಆಯ್ತು ಮೀಟ್ ಮಾಡಿಬಿಟ್ಟು ನಿನ್ನೆಲ್ಲ. ಅಣ್ಣ ಏನಂತೀರಣ್ಣ ಈವೆಂಟ್ ಬಗ್ಗೆ? ಈವೆಂಟ್ ಬಗ್ಗೆ ಭಾರಿ ಖುಷಿಯಾಗಿದೆ. ಯಾಕೆಂದರೆ ಇದು ಹೋದ ವರ್ಷ 50 ಶಾಪ್ ಇತ್ತು, ಹೌದು. 120 ಶಾಪ್ ಬಂದಿದೆ. ಹೌದು ಅದರಿಂದ ಇದು ಬೆಳೆಗಾರರಿಗೆ ಬೆನಿಫಿಟ್ ಆಗುತ್ತೆ. ಹೌದು ಬೈಯರ್ಸ್ ಬಂದಷ್ಟು ಕಾಫಿ ಸೇಲ್ ಆಗ್ತದೆ, Correct. ಇಂಟರ್ನಲ್ ಕನ್ಸಪ್ಷನ್ ಆಗುತ್ತೆ. ಹೌದು. ನಾನು ಒಬ್ಬರನ್ನ ಇಂಟರ್ವ್ಯೂ ಮಾಡಿದೆ. ಓಕೆ. ಅವರು ಚಿತ್ರದುರ್ಗದಲ್ಲಿ ಹುಟ್ಟಿದ್ದಂತೆ. ಹೌದು. ಅವರು MBA ಮಾಡಿ ಏನು ಮಾಡೋದು ಅಂದಾಗ ಮನಸ್ಸಿಗೆ ಕಾಫಿದೊಂದು ಬಂತು. ಓಕೆ. ಈಗ ನಮಗೆ ಅವ್ರ ಕಾಫಿ ಬಗ್ಗೆ ಹೇಳೋಷ್ಟು ಬೆಳೆದಿದ್ದಾರೆ. ನಿಜವಾಗಿ ಇವರೇನಾ ಬ್ಲ್ಯಾಕ್ ಫೀಲ್ಡ್ ರೋಸ್ಟ್? ಓ ಸೂಪರ್. ನಿಜವಾಗ್ಲೂ ನೀವು ಇಂಟರ್ವ್ಯೂ ಮಾಡಬೇಕು. ಅವರ ಕಾನ್ಸೆಪ್ಟ್ ನನಗೆ ತೋರಿಸ್ಲೇಬೇಕು. ಓಕೆ. ಚಿಕ್ಕೋರಿ ಎಷ್ಟು ಹಾಕ್ತೀರಿ, Okay. ಕಾಫಿ ಎಷ್ಟು ಹಾಕ್ತಿದ್ರೆ ಅವ್ರದ್ದು ಪ್ಯಾಕೆಟಲ್ಲೇ ಮಾಡಿದ್ದಾರೆ. ಓಕೆ. ದಯವಿಟ್ಟು ಹಿಂಗೆ ಮಾಡಬೇಕು. ಮಾಡ್ತೀನಿ ಮಾಡಿ ನಾನು ಭಾರಿ ಖುಷಿ ಆಗ್ತದೆ. ಓಕೆ ಮಾಡೋಣ. ಅದನ್ನ ಮಾಡಿ. Okay. ಈ ಈವೆಂಟ್ ಹಿಂದೆ 3ನೇ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಆಗಿತ್ತು. ಓಕೆ. ಆವಾಗ ಏನೋ ಒಂಥರ ಅನ್ಕೊಂಡಿದ್ದೆ. ಹೌದು. ಇಲ್ಲಿ ಅದಕ್ಕಿಂತ ಚೆನ್ನಾಗಿದೆ. ಹೌದು. ಮಾಡಿದವರಿಗೆ ಒಂದು ಅಭಿನಂದನೆ. ನಿಜವಾಗ್ಲೂ. ಸ್ಪಾನ್ಸರ್ ಮಾಡಿದವರಿಗೆ ಅಭಿನಂದನೆ. ಹೌದು. ಮತ್ತೆ ಅವ್ರಿಗೆ ಹುಮ್ಮಸ್ ಬಂತು ಈ ವರ್ಷ. ಕರೆಕ್ಟ್. ಈ ಸತಿ ಅಂಗಡಿ ಶಾಪ್ಗಳು ಜಾಸ್ತಿ ಬಂದರೆ ಹೌದು ರೈತರು ಬರಬೇಕು. ನಿಜವಾಗ್ಲೂ ರೈತರಿಗೆ ಒಂದು ನನ್ನ ಮುಖಾಂತರ ಹೌದು ನಾನು ಹೇಳಬೇಕು, ಕಾಫಿ ಕುಯ್ಯೋದಂತ ಸ್ನೇಹ ಹೇಳ್ಕೊಂಡು ಕೂರಬಾರ್ದು. ಕರೆಕ್ಟ್. ದಯವಿಟ್ಟು ಒಂದು ಈವೆಂಟ್ನ ಬಂದು ಹೌದು. ಇದನ್ನ ಸದುಪಯೋಗ ಅಂತೇಳಿ ಹೌದು. ನಾ ಬಂದು ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ನೀನು ಎಲ್ಲ ಕಡೆ ನಾನು ನೋಡ್ತಾ ಇರ್ತೀನಿ. ಹಾಂ ಥ್ಯಾಂಕ್ ಯು ಗೊತ್ತು ನೋಡಿದ್ದೀನಿ ಮುಡಿಗಿರಲಿ. ಹಾಂ ಇಲ್ಲ ಈ ಇವೆಂಟ್ ಬಗ್ಗೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಕಾಫಿ ಒಂದು ಹೊಸ ದಿಕ್ಕಿನ ಕಡೆ ಸಾಗ್ತಾ ಉಂಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ. ಹೌದು ನಿಜ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜಿಲ್ಲಾ ಬೆಳಗಾವಿ ಸಂಘದ ಅಧ್ಯಕ್ಷರಾಗಿ ಹೌದು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೆಲ್ಲ ಇರೋದು. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಆಯ್ತಾ? ಆಲ್ ದ ಬೆಸ್ಟ್. ಸಿಯಾ ಬಾಯ್. ಥ್ಯಾಂಕ್ಸ್ ಬಾಯ್. ಗೋಕುಲ್ ಆಲ್ ದ ಬೆಸ್ಟ್. ಸಿಯಾ ಬಾಯ್. ಬನ್ನಿ, ತುಂಬ ಖುಷಿ ಆಯಿತು. ಮುಡಿಯಿಂದ ಗೋಕುಲ್ ಟ್ರೈ ಮಾಡ್ತಾ ಇದ್ದಾರೆ. ಸಿಗೋಣ ಅಂದರೆ ಥ್ಯಾಂಕ್ ಯು. ನಾನು ಬರ್ತೀನಿ ಸ್ಟೇಜ್ ಹತ್ರ. ಥ್ಯಾಂಕ್ಸ್ ಬಾಯ್. ಒಂದು ಸಪ್ರೇಟ್ ಬ್ರ್ಯಾಂಡ್ ಇದೆ ಕ್ಲಾಸಿಕ್ ಅಂತ, ಅಲ್ಲಿದೆ. ನಾನು ಬ್ಲಾಗ್ ಮಾಡಿದ್ದೆ. ಇಲ್ಲಿ ಏನು ಅಂತಂದರೆ ಒಂದು ವಿಲೇಜ್ ಜೀಪ್ ಬರುತ್ತೆ ಅಂತ ನೋಡಿ. ವಿಲೇಜ್ ಜೀಪ್ ಇಲ್ಲಿದೆ. ಇಲ್ಲಿ ವೆರಿ ನೈಸ್. ಅವ್ರದ್ದೇ ಆದ ಬ್ರ್ಯಾಂಡ್ ಇಲ್ಲಿದೆ. ಅವ್ರದ್ದೇ ಅಂತ ಟೀಮ್ ಇಲ್ಲಿದ್ದಾರೆ ನೋಡಿ. ಇಲ್ಲಿ ನೋಡಿ ಲೆದರ್ ಇಲ್ಲಿ. ಹಲೋ I was right. What is the smell? Okay, so big round of applause for Manu, our second participant in the Indian Coffee. ಹೇಳ್ತಾ ಇದ್ದೆ ಬಾಲಣ್ಣ ಅಂತ ತೋರಿಸ್ತಾ ಇರ್ತೀನಿ. ನಾವು ನಾನು ಹೇಳ್ತಾ ಎಂಗೇಜ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ. ಲವ್ಲಿ ಪರ್ಸನ್. ಅವ್ರ ಮಗ ಸಿಕ್ಕಿದ್ದಾರೆ ಪವನ್ ಅಂತ. ಆಯಿತು. ಅವ್ರದೇ ಒಂದು ಬ್ರ್ಯಾಂಡ್ ಕಾಫಿ ಮೆಕ್ಯಾನಿಕ್. ಸೊ ಇದು ನಾವು 2016 ಒಂದು ಸ್ಮಾಲ್ ರೋಸ್ಟರ್ ತಗೊಂಡು ಸ್ಟಾರ್ಟೆಡ್ ವಿತ್ ದ್ಯಾಟ್. ವಿ ಓಪನ್ ಕೆಫೆ, ಸ್ಮಾಲ್ ಕೆಫೆ. ನೌ ವಿ ಹ್ಯಾವ್ 3 outlets. ಹೌದು. ನಾನು ಹೇಳ್ತಾ ಇರ್ತೀನಿ, ಕಂಪ್ಲೀಟ್ ಪ್ಲಾಂಟರ್ಸ್ ಯಾರು ಅಂತಂದಾಗ ಅವರೇ ಬೆಳೆದು ಅವರೇ ಮಾರ್ತಾರಲ್ಲ, ಅವ್ರು ಕಂಪ್ಲೀಟ್ ಪ್ಲಾಂಟರ್ಸ್. ನಾವೆಲ್ಲ 50% ಮಾತ್ರ ರೀಚ್ ಆಗಿರೋದು. ಹೌದಾ? ಬನ್ನಿ ಮತ್ತೆ ಇಲ್ಲಿ ಬನ್ನಿ. ಮೇನ್ ಪರ್ಸನ್. ಹೌದಾ? ಬನ್ನಿ. ಇಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಇದು. ನೋಡಿ ಇವ್ರು 7 ಜನ ಸೇರ್ಬಿಟ್ಟು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಅದಕ್ಕೆ ಏನೇನಿದೆ ಇದರಲ್ಲಿ? ಏನೇನು ಮಾಡ್ತಾ ಇದ್ದೀರಾ? ಏನು ಡಿಫ್ರೆಂಟ್ ಆಗಿದೆ ಇವತ್ತಿನ ಇವೆಂಟಿಗೆ? ವಿ ಹ್ಯಾವ್ ಟೇಕನ್ ಇನ್ಸ್ಪಿರೇಷನ್ ಫ್ರಮ್ ನಮ್ಮ ತೋಟದಲ್ಲಿ ಎಲಿಮೆಂಟ್ಸ್ ಇರೋದು. ಒಂದು ವಿ ಮೇಡ್ ಅ ಬೆವರೇಜ್ with the inspiration of coffee blossom. Okay. Then we have made a beverage which is inspired by the coffee fruit. Okay.
ಆ್ಯಂಡ್ ಸಿಮಿಲರ್ಲಿ ಇಲ್ಲಿ ಪೆಪ್ಪರ್ ಮತ್ತು ಆರೆಂಜಸ್ನ 2 ಎಲಿಮೆಂಟ್ಸ್ ಥರ ತಗೊಂಡು ಬೆವರೇಜ್. Then getting inspired by the wood's shade and the wood alli we have crafted a beverage. Idralli you get hints of sandalwood. Houda? Oh, very nice. Whereas so this is hege antandre, so conceptually we make beverages and that is the connect that we have with people. Correct. But people don't know what a plantation experience is like. Correct. So ಈ ಕಾಫಿ ಫ್ರೂಟ್ ಅಂತಂದ್ರೆ ಫ್ರೂಟ್ ಅಂತಾನೆ ಗೊತ್ತಿರಲ್ಲ Correct. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂತಂದ್ರೆ ವಿ ಕ್ರಾಫ್ಟೆಡ್ ಅ ಬೆವರೇಜ್ ದಟ್ ಟೇಸ್ಟ್ ಲೈಕ್ ಅ ಕಾಫಿ ಫ್ರೂಟ್. Okay. So which has a base of coffee but there's also other elements. Correct. So that ಅಂದ್ರೆ ಕಾಫಿ ಒಂದು ಫ್ರೂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಟೇಸ್ಟ್ ಮಾಡಲೇಬೇಕಲ್ಲ ಈಗ. ನೀವು ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಥಾಟ್ಸ್ ಎಲ್ಲ ಇದೆ. ನಿಮ್ದು ಬೆಸ್ಟ್ ಯಾವ್ದು ಅದು ಕೊಡಿ ನಂಗೆ. ಎಲ್ಲನೂ ಬೆಸ್ಟ್ ಇರುತ್ತೆ, ಅದು ಬೆಸ್ಟ್. ಸ್ವಲ್ಪ ಸ್ಯಾಂಪಲ್ ಮಾಡಿ and you will be able to know. ನಾನು ಒಂದು ಕೆಲಸ ಮಾಡ್ತೀನಿ, ಚೂರು ಈಗ ಸ್ಯಾಂಪಲ್ ಮಾಡ್ತಾ ಇರ್ತೀನಿ, ರೆಗ್ಯುಲರ್ ಟೈಮ್ಸ್ ಅಲ್ಲಿ ಬಂದು ಎಲ್ಲನೂ ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. 3 ದಿವಸಕ್ಕೆ ಇನ್ನು ಇಟ್ಕೊಂಡಿದ್ದೀವಿ. ಓಹ್ ವೆರಿ ನೈಸ್. Okay, this is the silent grove ಅಂತ. Okay. Inspired by the wood. Try ಮಾಡಿ and let us know what kind of notes do you get. If you want some reference also ನೀವು ಟೇಸ್ಟ್ ಮಾಡಿ. ಇದರಲ್ಲಿ ಸ್ಮೆಲ್ ನಂಗೆ ಸ್ಯಾಂಡಲ್ ಸ್ಮೆಲ್ ಬರುತ್ತೆ, ಸ್ಯಾಂಡಲ್ವುಡ್. ಹೌದಾ? ಕರೆಕ್ಟಾ? ನಾನು ಕಾಫಿ ಪ್ಲಾಂಟರ್ ಅಂತ ಆಯ್ತು ಅಲ್ಲಿಗೆ. ಅರಿಯೋಣ ನೋಡಿ, ನಾವು ಕಪ್ ಟೇಸ್ಟ್ ಮಾಡ್ಬೋದು. ಸ್ಮೆಲ್ ಸಿಕ್ಕಾಯ್ತು ಸ್ಯಾಂಡಲ್ವುಡ್. From the nutmeg. Okay. So there is a lot of complexity. ಈಗ ಒಂದು ವುಡ್ ಇದ್ರೆ ಈಗ ವಿಸ್ಕಿಯಲ್ಲಿ ನಾವು ಹೇಗೆ ಪೀಟಿ ವಿಸ್ಕಿ ಮಾಡ್ತೀವಲ್ಲ ಆ ಥರ ದಿಸ್ ಇಸ್ ಅ ಥಿಂಗ್ ಆಫ್ ವಾಟ್ ವಿ ಹ್ಯಾವ್ ಗ್ರೋನ್ ಆನ್ ದ ಪ್ಲಾಂಟೇಶನ್. ಈಗ ನಮಗೆ ಸ್ಯಾಂಡಲ್ ವುಡ್ ಇರುತ್ತೆ ಅಥವಾ ಸಿಡಾರ್ ವುಡ್ ಇರುತ್ತೆ ಅಥವಾ ಇದ್ರದ್ದು ಒಂದು ರೆಪ್ರೆಸೆಂಟೇಷನ್. ಸೊ ಯು ವಿಲ್ ಫೈಂಡ್ ಲೈಕ್ ರೆಸಿನ್ ಟೇಸ್ಟ್ ಬರುತ್ತೆ ಆ ಥರ. ಸೊ ದಟ್ ಇಸ್ ದ ರೆಪ್ರೆಸೆಂಟೇಷನ್. ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ವೆನ್ ಯು ವಾಕ್ ಏನೆಲ್ಲ ಟ್ರೀಸ್ ನೋಡ್ತೀವಿ ಅದರಲ್ಲಿ ಏನು ಬೆಳೆಯುತ್ತೆ ಅದ್ರ ಮೇಲೆ ರೆಪ್ರೆಸೆಂಟ್ ಮಾಡಿ. ಸೂಪರ್. ಈಗ ನೀವೇನಾದ್ರು ವ್ಲಾಗ್ ನೋಡ್ಬಿಟ್ಟು ನಿಮಗೆ ನಾರ್ಮಲ್ ಕಾರ್ತಿಕ್ ಅಂದ್ರೆ ಅಷ್ಟಿದೆ, ನಮಗೆ ನಿಮ್ಮನ್ನ ನೋಡೋಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾವ ಊರು ಅಂತಿದ್ದು ನೀವು? ಕುವೆ. ಓಕೆ. ನಿಮ್ಮದು ಮಡ್ಕಲ್. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇನ್ನು ಇಂಟ್ರೆಸ್ಟಿಂಗ್ ಮಾಡೋಣ. ನೀವೆಲ್ಲ ಸಪೋರ್ಟ್ ಇರಲಿ. ಓಕೆ, ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೂರ್ಗಿಂದ ಚಾಯ್ತುಳಿರಲ್ಲ. ಎಲ್ಲಿ ನಿಮಗೆ ದಾಡು? ಮಲ್ಲಂಗಡ. ಹೌದು, ಸೂಪರ್. ತುಂಬ ಖುಷಿ ಆಯ್ತು, ಮೀಟ್ ಐತೆ. ಎಲ್ಲಿ ಬ್ಯಾಂಗ್ಳೂರ್ ಉಳ್ಳದ ಕೊಡಗಲ್ ಉಳ್ಳದ? Home based out of Kurgali. ನೀವು ಅದನ್ನ ಮಿಸ್ ಔಟ್ ಮಾಡಿ. ಸೂಪರ್. ಖರ್ಚು ಎಲ್ಲ ಎಕ್ಸ್ಪೋರ್ಟ್ ನಾನು ನಿಗಳ ಕಾಂಟ್ಯಾಕ್ಟ್ ಮಾಡೋಣ ಅಂತ. ಓಕೆ ಚಿಂಗ್. ಸಿಯಾ ಬಾಯ್. ಥ್ಯಾಂಕ್ ಯು. ಬಾಯ್. ನೋಡಿ, ಸಕಲೇಶ್ಪುರದ ಒಂದು ಕೆಫೆ ಇಟ್ಟಿದ್ದಾರೆ, ಇದು ಸ್ಟಾಲ್ ಇಟ್ಟಿದ್ದಾರೆ. ಏನು ಸಮಾಚಾರ? ಎಲ್ಲ ಹೇಳಬೇಕು ನೀವೇ. ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ದು ವರ್ಲ್ಡ್ ಕಾನ್ಫರೆನ್ಸ್ ಅಲ್ಲಿ. ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಸೂಪರ್. ಅಲ್ಲಿ ಚೆನ್ನಾಗಿ ಆಗ್ತದೆ, ಒಳ್ಳೆ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಯಾಕೆಂದ್ರೆ ಪ್ಲಾಂಟರ್ಸ್ ಟು ಎಂಡ್ ಕನ್ಸ್ಯೂಮರ್ಗೆ ರೀಚ್ ಆಗಬೇಕು ಪ್ಲಾಂಟರ್ಸ್ ಅವರು. ನೀವು ಒಳ್ಳೆ ಈಗ ಎಕ್ಸಿಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ನಿಮ್ಮ ಟೀಮಿಗೆ ಎಲ್ಲರಿಗೂ. ಬನ್ನಿ, ಈಗ 7 ಇಂದ ನೋಡಿ, ಈಗ ಅಣ್ಣ ಇದ್ದಾರೆ. ಅಣ್ಣ, ಏನು ಸಮಾಚಾರ? ಹೆಂಗಿದೆ ನಿಮ್ಮದು ಸ್ಟಾಲ್? C11 ನಾಳೆ ಯಾರು ಬರ್ತೀರಾ C11 ನೀವು ಬಂದವ್ರು ನೀವು ವಿಸಿಟ್ ಮಾಡಿ. ಅವರಂತೂ ಈ ಸತಿ ಕ್ಲಾಸಸ್ ನಡೀತಾ ಇದೆ. ಕ್ಲಾಸಸ್ ಎಲ್ಲ ಫುಲ್ಫಿಲ್ ಆಗಿ ಒಂದು ಕ್ಲಾಸಸ್ ಆಗಿರಬೇಕು. ಒಂದು ಕ್ಲಾಸ್ ಆಗಿ ಒನ್ ಆಫ್ ದ ಏನಂತಾರೆ ಹ್ಯೂಜ್ ಚೇಂಜಸ್ ಬಂದಿದೆ ಅಗ್ರಿಕಲ್ಚರ್. ಯಾಕೆಂದ್ರೆ 7 ಅಂತ ಅಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆ. ಅಣ್ಣ, ಭಾರಿ ಚೆನ್ನಾಗಿದೆ. ಎಲ್ಲ ಇನ್ಸ್ಟಸ್ ನೀವು ಫುಲ್ ರೆಡಿ ಮಾಡ್ತಾ ಇದ್ದೀರಾ. ತುಂಬ ಖುಷಿ ವಿಚಾರ. ಯಾಕೆಂದ್ರೆ ಲಾಸ್ಟ್ ಏನಂತಂದರೆ ಕಾಫಿ ಕಮ್ಯುನಿಟಿಗೆ ಹೆಲ್ಪ್ ಆಗ್ತಾ ಇದೆ. ನೀವು ಅದರಲ್ಲಿ ನಿಮ್ದೆಲ್ಲ ಮೇನ್ ಕಾಂಟ್ರಿಬ್ಯೂಷನ್ಸ್ ಇದೆ. ತುಂಬ ಖುಷಿ ಆಯ್ತಣ್ಣ. ಮತ್ತು ಈ ಈವೆಂಟ್ ಬಗ್ಗೆ ಏನು ಹೇಳ್ತೀರಾ? See, today it's a fantastic event, and in this event tomorrow we are launching a product. Howda? Okay, very nice. It's called Coffee Tisane. Okay. Wellness brewed from the coffee leaves. Okay. So, coffee leaf in that? Yeah, coffee leaves. Okay. This is a health drink. Okay. It's coffee leaves are rich in antioxidants and oxidants and polyphenols. Correct. So it has anti-inflammatory properties, anti-diabetic properties, anti-hypertensive properties, anti-aging properties. Correct. So, and this will be infused with flavors like mint and clove, which are also have great health benefits. Correct. So this will be a whole drink. Correct. Which will help in calming your body. Okay. It helps in oxidative stress. Correct. And also cardiac health. Okay. That is a product tomorrow, launching at 5 p.m. between 5 and 6 at the Brew Bar. Oh, super. Mr. Prem Nenapirali. Okay. Mr. Prem Nenapirali is coming for the launch. Okay. And Dr. Sujata Rathod, Director of Medical Education. Okay. She is also going to come. Oh, very nice. Most of us, Justice Sandesh is going to come. Oh, very nice. Then we are going to have the CEO of the Coffee Board. We are going to have the Chairman of the Coffee Board.
Specialty Coffee Association President, Super. and a host of other dignitaries Correct. are going to join us. Very nice, Anna. And even Shivanand Tagudur, the president of the press club, he's also going to be there. Correct. So it's going to be a Super. good event at the Brew Bar. So ನೋಡಿ, ಒಬ್ಬೊಬ್ರು ಬಂದು ಹೇಳ್ತಾರೆ, ನಮ್ಮನ್ನು ನೋಡ್ತಾರೆ, ವಾಚ್ ಮಾಡ್ತಾರೆ ಅಂತ. ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ ಅಲ್ಲ, ಅವ್ರು ನನ್ನ ಫ್ಯಾಮಿಲಿ ಇದ್ದಂಗೆ. ನೋಡಿ, ಇಲ್ಲಿ ಸೌಮ್ಯ ಮೇಡಮ್ ಇದ್ದಾರೆ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಬಂದ್ಬಿಟ್ಟು ರೆಕಗ್ನೈಸ್ ಮಾಡಿದ್ರಿ. ನೋಡ್ತಿದ್ರು ವ್ಲಾಗ್ ಎಲ್ಲ? ದಿನ ನೋಡಿ, ಅದೇ ಬೆಳಗ್ಗೆ ನನಗೆ ಕಾಫಿ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಹೆಂಗೆ ಬರ್ತಾ ಇದೆ? ಚೆನ್ನಾಗಿದೆ. ಎಲ್ಲ ಸಪೋರ್ಟ್ ಮಾಡ್ತಾರೆ, ನೋಡ್ತಾರೆ, ಶೇರ್ ಮಾಡಿ ಅನ್ನ. ನೆಕ್ಸ್ಟ್ ಲೆವೆಲ್ಗೆ ಒಂದು ಹೋಗ್ಬೇಕು ನಾವು, ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಫಾರ್ ಸಪೋರ್ಟ್. ಥ್ಯಾಂಕ್ ಯು. ನೋಡಿ, ನನ್ನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇಲ್ಲಿ ಬಂದು ಮೀಟ್ ಆದರು, ತುಂಬ ಖುಷಿ ಆಯಿತು. ಒಂದೇನು ಅಂತಂದರೆ ಸಬ್ಸ್ಕ್ರೈಬರ್ಸ್ ಅವರೇ ಬಂದು ಮಾತಾಡ್ಸ್ಬೇಕು, ತುಂಬ ಖುಷಿ ಆಯ್ತು. ಮತ್ತು ಇವ್ರು ಬಂದು ಕೆಫೆ ಇದೆ ಅಂತ ಹೇಳಿದ್ರು. ಎಲ್ಲಿದೆ ಕೆಫೆ ನಿಮ್ಮದು? It's on the Hennur, Baglur main road. ಓ, ವೆರಿ ನೈಸ್. ಕೊತ್ನೂರು. ಏನು ಕೆಫೆ ಹೆಸರು? It's called Cafe Kampu. ಸೂಪರ್ ಸರ್, ಥ್ಯಾಂಕ್ ಯು. ಎಲ್ಲಿ? ಬ್ಯಾಂಗ್ಳೂರು ಬರ್ತೀನಿ 100%. ನೆಕ್ಸ್ಟ್ ಟೈಮ್ ಅದಾಗ ಬರ್ತೀನಿ ನಾನು. ತುಂಬ ಖುಷಿ ಆಯಿತು ಮೀಟ್ ಆಗಿಬಿಟ್ಟು. ತುಂಬ ಖುಷಿ ಆಯ್ತು. ಬನ್ನಿ, ಮತ್ತೆ ಮಾತಾಡ್ಸಿ. ತುಂಬ ಖುಷಿ. ರೀಲ್ಸ್ ಎಲ್ಲ ನೋಡ್ತಾ ಇದ್ದೀರಾ? ವ್ಲಾಗ್ಸಾ ರೀಲ್ಸಾ? ಬೋದಾ? ಏನು ಅನಿಸ್ತಾ ಇದೆ? ಟೈಮ್ ಡಿನ್ನರ್ ಟೈಮ್ಗೆ ಐ ಹಿಯರ್ ಯುವರ್ ವಾಯ್ಸ್ ನೆಕ್ಸ್ಟ್ ಟು ಮೀ ವೆಲ್ಕಮಿಂಗ್ ಮೀ. ಇನ್ನೊಂದು ದೊಡ್ಡ ಇನ್ಫಾರ್ಮೇಷನ್ ಕೊಡಬೇಕಾಯಿತು. ಹಸಿರು ಆರ್ಗ್ಯಾನಿಕ್ದು ಹ್ಯಾಪಿ ಫಾರ್ಮಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಯಾರು ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ನಾಲೆಜ್ ಬೇಕು, ಕಲಿಬೇಕು ಅಂದವ್ರನ್ನ ಹ್ಯಾಪಿ ಫಾರ್ಮಿಂಗ್ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಸುಷ್ಮಿತಾ ಅವರು ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಹ್ಯಾಪಿ ಫಾರ್ಮಿಂಗ್ ಬಗ್ಗೆ. ಹ್ಯಾಪಿ ಫಾರ್ಮಿಂಗ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್. ಸೊ ನಾವು ಲಾಸ್ಟ್ ಇಯರ್ ಫಸ್ಟ್ ಬ್ಯಾಚ್ ಮುಗಿಸಿದ್ವಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವಾಗ ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೇಯ್ನಾಗಿ ಕಾಫಿ, ಮೆಣಸು, ಅಡಿಕೆ ಇದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಅದ್ರ ಜೊತೆ ಫಿಶ್ ಫಾರ್ಮಿಂಗ್, ಬೀ ಕೀಪಿಂಗ್, ಕಾಂಪೋಸ್ಟ್ ಮೇಕಿಂಗ್, ಆಮೇಲೆ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಇದೆಲ್ಲ ಬೈಬ್ಯಾಕ್ ಸಿಸ್ಟಮ್ ಇರ್ಬೋದು, ಇಲ್ಲ ಏನೋ ಸಬ್ಸಿಡರಿ ಡೀಟೇಲ್ಸ್ ಇರ್ಬೋದು. ಸೊ ಇದೆಲ್ಲ ಟ್ರೈನಿಂಗ್ ಇರುತ್ತೆ. ಸೊ ನಾವು ಮಾರ್ಚ್ 7th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮಾರ್ಚ್ 7th ನಿಮಗೆ ಅಂದರೆ ಫಸ್ಟ್ ನೆಕ್ಸ್ಟ್ 2 months ಏನಿರುತ್ತೆ, ಮಾರ್ಚ್ ಆ್ಯಂಡ್ ಏಪ್ರಿಲ್ ಏನು ಕವರ್ ಮಾಡಬೇಕು, ಅದ್ರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇರುತ್ತೆ. ಆಮೇಲೆ ಸೈಂಟಿಸ್ಟ್ಗಳು ಬರ್ತಾರೆ. ಆಮೇಲೆ ನರ್ಸರಿ ಬಗ್ಗೆ ಟ್ರೈನಿಂಗ್ ಇರುತ್ತೆ, ಇರಿಗೇಷನ್ ಬಗ್ಗೆ, ಪ್ರೂನಿಂಗ್. ಸೊ ಇದೆಲ್ಲ ಕವರ್. ಟೋಟಲ್ ಎಷ್ಟಿರುತ್ತೆ? ಎಷ್ಟು ಕ್ಲಾಸಸ್ ಇರುತ್ತೆ? ಟೋಟಲಿ 7 sessions ಇರುತ್ತೆ. ಅಂದರೆ ಈ ಸತಿ ಬಂದ್ಬಿಟ್ಟು ಬೇರೆ ಬೇರೆ ತೋಟದಲ್ಲಿ ಪ್ಲಾನ್ಸ್ ಮಾಡ್ತಾ ಇದ್ದಾರೆ. ಸೂಪರ್. ಬನ್ನಿ, ಈಗ ಯಾರು ಅಗ್ರಿಕಲ್ಚರ್ ಬಗ್ಗೆ ಕಲಿಬೇಕು, ಅವ್ರಿಗೆ ಕಾಫಿ ಬಗ್ಗೆ ಕಲಿಬೇಕು, ಮೆಣಸು ಬಗ್ಗೆ ಕಲಿಬೇಕು, ಅಡಿಕೆ ಬಗ್ಗೆ ಕಲಿಬೇಕು, ನೀವು ಅವ್ರನ್ನ ಏನೋ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಹೇಳ್ಬಿಡಿ. 7349 32 1011. ಮತ್ತು ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಹಾಕಿರ್ತೀನಿ. ಬನ್ನಿ, ಈವೆಂಟ್ ಅಂತೂ ಅಮೇಜಿಂಗ್ ಆಗಿತ್ತು. ಈವೆಂಟ್ ನೀವು ವಿಡಿಯೋ ಹತ್ರ ಯಾರ್ಯಾರು ಬಂದಿಲ್ಲ, ವಿಡಿಯೋ ಹತ್ರ ನೀವು ನೋಡ್ಬಿಟ್ಟು ಖುಷಿ ಪಟ್ಟಿದೆ ಅನ್ಕೊಳ್ತೀನಿ. ಬನ್ನಿ, ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀವಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep